ರಾಜ್ಯ ಕಾಂಗ್ರೆಸ್ನಲ್ಲಿ ಸದ್ಯ ಉತ್ತರಾಧಿಕಾರಿ ವಾರ್ ಶುರುವಾಗಿದೆ. ಯತೀಂದ್ರ ಅವರು ಬೆಳಗಾವಿಯಲ್ಲಿ ಆಡಿದಂತ ಮಾತು ಈ ವಾರ್ ಶುರುವಾಗೋದಕ್ಕೆ ಕಾರಣ ಆಗಿರೋದು. ರಾಜ್ಯ ಕಾಂಗ್ರೆಸ್ನಲ್ಲಿ ಈ ಬೆಳವಣಿಗೆ ನಡೀತಾ ಇದ್ರೂ ಕೂಡ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮಾತ್ರ ಇದ್ಯಾವುದಕ್ಕೂ ಕೂಡ ರಿಯಾಕ್ಟ್ ಮಾಡ್ತಾ ಇಲ್ಲ. ಬದಲಾಗಿ ತಮ್ಮ ಬೆಂಬಲಿಗರಿಗೂ ಕೂಡ ಅದೇ ಮಾತನ್ನ ಹೇಳಿದ್ದಾರೆ ಅನ್ನೋ ಮಾಹಿತಿ. ಸತೀಶ್ ಜಾರಕಿಹೊಳಿ ಪರ ಸಿಎಂ ಪುತ್ರ ಜೈಕಾರ ಹಾಕಿದ್ದಾರೆ, ಉತ್ತರಾಧಿಕಾರಿ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಯತೀಂದ್ರ ಹೇಳಿಕೆ ಬಳಿಕ ಕಾಂಗ್ರೆಸ್ನಲ್ಲಿ ಹಲ್ಚಲ್ ಸೃಷ್ಟಿಯಾಗಿದೆ, ಚರ್ಚೆ ನಡೀತಾ ಇದೆ. ಆದರೆ ಬಹಿರಂಗವಾಗಿ ಮಾತನಾಡಬಾರದು ಅಂತ ಬೆಂಬಲಿಗರಿಗೆ ಡಿ.ಕೆ. ಶಿವಕುಮಾರ್ ಸೂಚನೆಯನ್ನು ಕೊಟ್ಟಿದ್ದಾರೆ. ನವೆಂಬರ್ 11ರವರೆಗೂ ಕೂಡ ಯಾರೂ ಮಾತನಾಡಬೇಡಿ ಅಂತ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಯಾರು ಏನಾದರೂ ಮಾತನಾಡಿಕೊಳ್ಳಿ, ನೀವು ಯಾರು ತಲೆ ಕೆಡಿಸ್ಕೋಬಾರದು 11ನೇ ತಾರೀಕಿವರೆಗೆ. ಬೆಂಬಲಿಗರಿಗೆ ಇದರ ಬೆನ್ನಿಗೆ ಆತ್ಮವಿಶ್ವಾಸ ಕೂಡ ಹೆಚ್ಚಾಗಿದೆ. ಡಿ.ಕೆ. ಶಿವಕುಮಾರ್ ಈ ಸೂಚನೆ ಕೊಟ್ಟ ಬೆನ್ನಿಗೆ ನವೆಂಬರ್ ಕ್ರಾಂತಿ ಉತ್ಸಾಹದಲ್ಲಿರೋ ಡಿ.ಕೆ. ಬಣಕ್ಕೆ ಬೂಸ್ಟರ್ ಡೋಸ್ ಸಿಕ್ಕಂತಾಗಿದೆ. ಡಿ.ಕೆ.ಶಿ ಸೂಚನೆಯಿಂದ ಬೆಂಬಲಿಗರಿಗೆ ಆತ್ಮವಿಶ್ವಾಸ ಹೆಚ್ಚಾಯ್ತಾ ಅನ್ನುವಂಥ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ. ಯತೀಂದ್ರ ಅವರು ಮಾತನಾಡಿದ್ರು, ಅದಕ್ಕೂ ಮುಂಚೆ ಸಿದ್ದರಾಮಯ್ಯ ಅವರ ಬೆಂಬಲಿಗ ಕೆಲವರು ಮಾತನಾಡಿದ್ರು, 5 ವರ್ಷ ಕಂಟಿನ್ಯೂ ಆಗ್ತಾರೆ ಸಿದ್ದರಾಮಯ್ಯ ಅಂತ. ಯಾವುದಕ್ಕೂ ಡಿ.ಕೆ. ಶಿವಕುಮಾರ್ ರಿಯಾಕ್ಟ್ ಮಾಡಿಲ್ಲ. ಅವರ ಬೆಂಬಲಿಗರಿಗೂ ಕೂಡ ಅದನ್ನೇ ಹೇಳಿದ್ದಾರೆ, ಮಾತನಾಡಬೇಡಿ, ನವೆಂಬರ್ 11ರವರೆಗೂ ಕೂಡ ಯಾರು ಮಾತನಾಡಬೇಡಿ ಅನ್ನೋ ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ಸೂಚನೆ ಬೇರೆ ಯಾವುದರದೋ ಮುನ್ಸೂಚನೆ ಅಂತ ಅವರ ಬೆಂಬಲಿಗರು ಈಗ ಅಂದುಕೊಂಡಿದ್ದಾರೆ. ಏನೋ ಒಂದು ಆಗತ್ತೆ ಡಿ.ಕೆ. ಪಾಲಿಗೆ ಅಂತ ಅವರು ಭಾವಿಸಿದ್ದಾರೆ. ಅವರ ಆತ್ಮವಿಶ್ವಾಸ ಕೂಡ ಹೆಚ್ಚಾಗಿದೆ. ಉತ್ತರಾಧಿಕಾರಿ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಯತೀಂದ್ರ ಹೇಳಿಕೆ ಬಳಿಕ ಕಾಂಗ್ರೆಸ್ನಲ್ಲಿ ಹಲ್ಚಲ್ ಸೃಷ್ಟಿಯಾಗಿದೆ, ಚರ್ಚೆ ನಡೀತಾ ಇದೆ. ಆದರೆ ಬಹಿರಂಗವಾಗಿ ಮಾತನಾಡಬಾರದು ಅಂತ ಬೆಂಬಲಿಗರಿಗೆ ಡಿ.ಕೆ. ಶಿವಕುಮಾರ್ ಸೂಚನೆಯನ್ನು ಕೊಟ್ಟಿದ್ದಾರೆ. ನವೆಂಬರ್ 11ರವರೆಗೂ ಕೂಡ ಯಾರೂ ಮಾತನಾಡಬೇಡಿ ಅಂತ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಯಾರು ಏನಾದರೂ ಮಾತನಾಡಿಕೊಳ್ಳಿ, ನೀವು ಯಾರು ತಲೆ ಕೆಡಿಸ್ಕೋಬಾರದು 11ನೇ ತಾರೀಕಿವರೆಗೆ. ಬೆಂಬಲಿಗರಿಗೆ ಇದರ ಬೆನ್ನಿಗೆ ಆತ್ಮವಿಶ್ವಾಸ ಕೂಡ ಹೆಚ್ಚಾಗಿದೆ. ಡಿ.ಕೆ. ಶಿವಕುಮಾರ್ ಈ ಸೂಚನೆ ಕೊಟ್ಟ ಬೆನ್ನಿಗೆ ನವೆಂಬರ್ ಕ್ರಾಂತಿ ಉತ್ಸಾಹದಲ್ಲಿರೋ ಡಿ.ಕೆ. ಬಣಕ್ಕೆ ಬೂಸ್ಟರ್ ಡೋಸ್ ಸಿಕ್ಕಂತಾಗಿದೆ. ಡಿ.ಕೆ.ಶಿ ಸೂಚನೆಯಿಂದ ಬೆಂಬಲಿಗರಿಗೆ ಆತ್ಮವಿಶ್ವಾಸ ಹೆಚ್ಚಾಯ್ತಾ ಅನ್ನುವಂಥ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ. ಯತೀಂದ್ರ ಅವರು ಮಾತನಾಡಿದ್ರು, ಅದಕ್ಕೂ ಮುಂಚೆ ಸಿದ್ದರಾಮಯ್ಯ ಅವರ ಬೆಂಬಲಿಗ ಕೆಲವರು ಮಾತನಾಡಿದ್ರು, 5 ವರ್ಷ ಕಂಟಿನ್ಯೂ ಆಗ್ತಾರೆ ಸಿದ್ದರಾಮಯ್ಯ ಅಂತ. ಯಾವುದಕ್ಕೂ ಡಿ.ಕೆ. ಶಿವಕುಮಾರ್ ರಿಯಾಕ್ಟ್ ಮಾಡಿಲ್ಲ. ಅವರ ಬೆಂಬಲಿಗರಿಗೂ ಕೂಡ ಅದನ್ನೇ ಹೇಳಿದ್ದಾರೆ, ಮಾತನಾಡಬೇಡಿ, ನವೆಂಬರ್ 11ರವರೆಗೂ ಕೂಡ ಯಾರು ಮಾತನಾಡಬೇಡಿ ಅನ್ನೋ ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ಸೂಚನೆ ಬೇರೆ ಯಾವುದರದೋ ಮುನ್ಸೂಚನೆ ಅಂತ ಅವರ ಬೆಂಬಲಿಗರು ಈಗ ಅಂದುಕೊಂಡಿದ್ದಾರೆ. ಏನೋ ಒಂದು ಆಗತ್ತೆ ಡಿ.ಕೆ. ಪಾಲಿಗೆ ಅಂತ ಅವರು ಭಾವಿಸಿದ್ದಾರೆ. ಅವರ ಆತ್ಮವಿಶ್ವಾಸ ಕೂಡ ಹೆಚ್ಚಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.